ಯಾವುದೇ ಒಂದು ದೇವಸ್ಥಾನದಲ್ಲೂ ಸಹ ದಯಾಭೂತಗಳಿಗೆ ಪ್ರವೇಶವಿಲ್ಲ, ಆದರೆ ಆ ಶಿವನ ದೇವಸ್ಥಾನದಲ್ಲಿ ದಯಾಭೂತಗಳಿಗೂ ಪ್ರವೇಶವಿದೆ ಅಂತ ನಂಬ್ತೀರಾ? ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ದೇವಭೂತಗಳು ಬರಬಾರ್ದು ಅಂತ ಎಲ್ಲಾ ದೇವರುಗಳು ಕೂಡ ಅಷ್ಟು ಶಕ್ತಿವಂತರಾಗಿರ್ತಾರೆ. ಬಟ್ ಆದ್ರೆ ನಮ್ಮ ಶಿವಲಿಂಗನ ದೇವಸ್ಥಾನದಲ್ಲಿ ಈ ರೀತಿ ಇಲ್ಲವೇ ಇಲ್ಲ. ಅದು ಎಂತಹ ಭೂತ ಪ್ರೇತವಾದ್ರೂ ಸಹ ಮಂದಿರದೊಳಗಡೆ ಪ್ರವೇಶವಿರುತ್ತೆ. ಇಲ್ಲಿ ಶಿವಲಿಂಗನು ಅದೆಂತಹ ಭೂತ ಪ್ರೇತ ಬಂದ್ರು ಸಹ ಅವ್ರನ್ನ ಸ್ವಾಗತ ಮಾಡ್ತಾರೆ. ಮಹಾದೇವನಿಗೆ ಮನುಷ್ಯ ಭೂತ ಯಾವುದೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ, ಪ್ರತಿಯೊಬ್ಬರು ಕೂಡ ಸಮಾನರಾಗಿ ನೋಡ್ತಾರೆ. ಇವಾಗ ನಾನು ವಿಚಿತ್ರವಾಗಿರೋ ಒಂದು ವಿಷಯನ ಹೇಳ್ತೀನಿ. ಮಧ್ಯಪ್ರದೇಶದಲ್ಲಿರುವಂತಹ ಮೊರೈನಾ ಜಿಲ್ಲೆಯಲ್ಲಿ ಕಾಕಸ್ಬುಸ್ ಅನ್ನೋ ಒಂದು ದೇವಾಲಯ ಇದೆ. ಈ ಒಂದು ದೇವಸ್ಥಾನನ ದೆವ್ವ ಭೂತ ಎಲ್ಲವೂ ಸೇರ್ಕೊಂಡು ಶಿವನಿಗೋಸ್ಕರ ಕಟ್ಟಿದಾರಂತೆ. ಹೌದು, ನೀವು ಕೇಳ್ತಿರೋದು ಖಂಡಿತ ನಿಜ. ಆ ಮಹಾಲಿಂಗನ ಮೇಲಿರುವಂತಹ ಅಪಾರ ಭಕ್ತಿಯಿಂದ ಆ ದೆವ್ವಗಳೇ ಆ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾವಂತೆ. ಆ ಮಹಾದೇವನು ತ್ರಿನೇತ್ರಧಾರಿ. ಯಾವಾಗ ಭಕ್ತರ ಕಷ್ಟ ಕೇಳಿಸುತ್ತೋ ಅವರನ್ನ ಯಾರು ಆಧರಿಸಿಕೊಂಡು ಪೂಜೆ ಮಾಡ್ತಾರೋ, ಅದು ಮನುಷ್ಯರಾದ್ರೂ ಸರಿ ದೇವಗಳಾದ್ರೂ ಸರಿ, ಎಲ್ಲಾರನ್ನು ಕೂಡ ಆಶೀರ್ವಾದ ಮಾಡ್ತಾರಂತೆ. ನಿಮಗೂ ಆ ಶಿವಲಿಂಗನ ಮೇಲೆ ಭಕ್ತಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಅಂಡ್ ಇದೇ ರೀತಿ ದೇವರ ಬಗ್ಗೆ ತಿಳ್ಕೋಬೇಕಂತ ಇಂಟ್ರೆಸ್ಟ್ ಇದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಹೋಗಿ.